ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸು ಯಾವಾಗ ಸಿಗುತ್ತೆ, ಜೊತೆಗೆ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಆ್ಯಂಡ್ ಇದರಲ್ಲಿರುವಂತಹ ಅಪ್ಡೇಟ್ಸ್ ಏನು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಏನೆಲ್ಲ ಚೇಂಜಸ್ ಇರುತ್ತೆ ಏನು ಅಂತ ಹೇಳಿ. ಆ್ಯಂಡ್ ನೆಕ್ಸ್ಟ್ ಒಂದ್ಸಲಿ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಏನು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ, ಜೊತೆಗೆ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸೊ ನೋಡಿ, ಇವತ್ತು ಬಂದ್ಬಿಟ್ಟು ನಿಮಗೆ 11 ಗಂಟೆ ಆಗಿದ್ದ ಆದ್ಮೇಲೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಸಿಗುತ್ತೆ. ಅಂಡ್ ಇನ್ನೊಂದು ಇನ್ಫಾರ್ಮೇಶನ್ ನಿಮಗೆ ತಿಳಿಸೋದೇನು ಅಂತ ಅಂದ್ರೆ 11 ಗಂಟೆ ಆಗಿದ್ದ ಆದ್ಮೇಲೆ ಅಂತ ಅಂದ್ರೆ ಕರೆಕ್ಟ್ ಆಗಿ 11:10ಗೆ ಬರುತ್ತೆ ಅಥವಾ 11:05ಗೆ ಬರುತ್ತೆ ಅಂತ ಹೇಳಿ ಯಾರು ಸಹ ಹೇಳೋದಕ್ಕೆ ಆಗೋದಿಲ್ಲ. ಬಟ್ ನಿಮ್ಗೆ ಈಗ ನಾನು ವಿಡಿಯೋ ಮಾಡ್ತಿರುವಂತಹ ಟೈಮ್ ಬಂದು 9:40 ಏನೋ ಆಗಿದೆ. ಈಗ 11 ಗಂಟೆ ಆಗಿದ್ದ ಆದ್ಮೇಲೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರ್ಬೋದು, ಇಲ್ಲ ಅಂತ ಅಂದ್ರೆ ಅದಕ್ಕಿಂತ ಮುಂಚೆ ಆದ್ರೂ ನಿಮ್ಗೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರ್ಬೋದು. ಬಟ್ ಏನು ಅಂತ ಅಂದ್ರೆ ಅಫಿಷಿಯಲ್ ಆಗಿ ಇವತ್ತು ನಿಮ್ಗೆ ರಿಸಲ್ಟ್ ಬಂದೇ ಬರುತ್ತೆ. ಟೈಮಿಂಗ್ ಅಲ್ಲಿ ಒಂಚೂರು ವೇರಿಯೇಷನ್ ಇರ್ಬೋದು, ಬಟ್ ಇವತ್ತು ಕನ್ಫರ್ಮ್ ಆಗಿ ರಿಸಲ್ಟ್ ಬರುತ್ತೆ. ಯಾವುದೇ ತರಹದ ರಿಸಲ್ಟ್ ಡಿಲೇ ಆಗಲಿ, ಇಲ್ಲ ಅಂತ ಅಂದ್ರೆ ರಿಸಲ್ಟ್ ಪೋಸ್ಟ್ಪೋನ್ ಆಗೋದಾಗ್ಲಿ ಯಾವುದನ್ನು ಸಹ ಇರೋದಿಲ್ಲ. ಓಕೆನಾ? ಸೊ ಹಾಗಿದ್ರೆ ಈ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಯಾವ ರೀತಿ ಚೆಕ್ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ನೋಡಿ, ನೀವು ಮೊದಲಿಗೆ ಕೆಎ ವೆಬ್ಸೈಟ್ಗೆ ಬಂದು ಇಲ್ಲಿ ಪ್ರವೇಶ ಮೇಲೆ ಕ್ಲಿಕ್ ಮಾಡಿ UGCET 2026ಗೆ ಬಂದ್ರೆ ಸೇಮ್ ಇದೇ ರೀತಿಯಲ್ಲಿ UGCET 2026 ಮೊದಲ ಸುತ್ತಿನ ಅಂತಿಮ ಸೀಟು ಹಂಚಿಕೆ ಫಲಿತಾಂಶದ ಲಿಂಕ್ ಅಂತ ಹೇಳಿ ಕೊಡ್ತಾರೆ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ಆದ್ಮೇಲೆ ಸೇಮ್ ಇದೇ ರೀತಿಯಾಗಿ CET ನಂಬರು, ಡೇಟ್ ಆಫ್ ಬರ್ತ್, ಕ್ಯಾಪ್ಚರ್ನ ಎಂಟರ್ ಮಾಡಿ ಚೆಕ್ ರಿಸಲ್ಟ್ ಅಂತ ಕೊಟ್ಟಿದ್ದೀರಾ ಅಂತ ಅಂದ್ರೆ ನಿಮಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಅಲ್ಲಿ ಸಿಗುತ್ತೆ. ಅಂಡ್ ಇನ್ನೊಂದು, ಈ ಒಂದು ರಿಸಲ್ಟ್ ಬಗ್ಗೆ ನೀವು ಜಾಸ್ತಿ ಏನೋ ಚೇಂಜಸ್ ಆಗುತ್ತೆ ಅಂತ ಏನೋ ಅನ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂತ ಅಂದ್ರೆ ಈಗ ನಿಮ್ಗೆ ಇಲ್ಲಿ ನಾನೀಗ ಲಿಂಕ್ ತೋರಿಸಿದೆ, ಮೊದಲ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶದ ಲಿಂಕ್ ತಾತ್ಕಾಲಿಕ ಅದು ಬಂದ್ಬಿಟ್ಟು ಏನ್ ಚೆಕ್ ಮಾಡ್ಕೊಂಡ್ರಿ 13ನೇ ತಾರೀಕು. ಈಗ ನೆಕ್ಸ್ಟ್ ಇವತ್ತು ಚೆಕ್ ಮಾಡುವಂತಹ ರಿಸಲ್ಟ್ ಅಲ್ಲಿ ಬಂದ್ಬಿಟ್ಟು ಸೇಮ್ ಅದೇ ರಿಸಲ್ಟೇ ಇರುತ್ತೆ ನಿಮ್ಗೆ. ಓಕೆನಾ? ಯಾವುದೇ ತರದ ಚೇಂಜಸ್ ಆದ್ರೆ ಇರೋದಿಲ್ಲ. 100% ಆಗಿ ಯಾವುದೇ ತರದ ಚೇಂಜಸ್ ಆದ್ರೆ ಇರೋದಿಲ್ಲ. ಈಗ ನಿನ್ನೆ ರಿಸಲ್ಟ್ ಚೆಕ್ ಮಾಡಿದಾಗ ಯಾವ ಸೀಟ್ ಅಲಾಟ್ಮೆಂಟ್ ಆಗಿದೆ, ಯಾವ ಕ್ಯಾಟಗರಿ ಅಲಾಟ್ ಆಗಿದೆ, ಯಾವ ಕಾಲೇಜ್ ಅಲಾಟ್ ಆಗಿದೆ, ಅದೇ ಒಂದು ರಿಸಲ್ಟ್ ಶೀಟ್ ಬಂದ್ಬಿಟ್ಟು ನಿಮ್ಗೆ ಇವತ್ತಾದ್ರೆ ಸಿಗೋವಂಥದ್ದು. ಓಕೆನಾ? ಸೊ ಯಾಕೆ ನಾನು ಇದನ್ನ ಕ್ಲಿಯರ್ ಆಗಿ ನಿಮ್ಗೆ ತಿಳಿಸ್ಬಿಡ್ತಿದ್ದೀನಿ ಅಂತಂದ್ರೆ ಕೆಲವೊಬ್ರು ಅನ್ಕೊಂಡಿರ್ತಾರೆ ನನಗೆ ತಾತ್ಕಾಲಿಕದಲ್ಲಿ ಈಗ ಸೀಟ್ ಅಲಾಟ್ಮೆಂಟ್ ಯಾವ್ದೋ ಸಿಕ್ಕಿದೆ ನಿನ್ನೆ, ಇವತ್ತೇನಾದ್ರೂ ಚೇಂಜಸ್ ಆಗುತ್ತಾ ಅಂತ. ಯಾವುದೇ ತರ ಚೇಂಜಸ್ ಆಗೋದಿಲ್ಲ. ಅಂಡ್ ಈವನ್ ನಿಮ್ಗೆ ಹೇಳೋದಾದ್ರೆ, ಇರೋ ಫ್ಯಾಕ್ಟ್ ಅನ್ನ ಹೇಳೋದಾದ್ರೆ, ಯಾರಿಗಾದ್ರೆ ನಿನ್ನೆ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ, ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಂಡಾಗ ತಾತ್ಕಾಲಿಕ ಫಲಿತಾಂಶದಲ್ಲಿ ಸೀಟ್ ಯಾರಿಗೆ ಸಿಕ್ಕಿಲ್ವೋ ಅವರಿಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಸೀಟು ಸಿಗಲ್ಲ. ಅವ್ರಿಗೂ ಸೀಟ್ ಆದ್ರೆ ಸಿಗೋದಿಲ್ಲ. ಓಕೆನಾ? ರಿಸಲ್ಟ್ ಅನ್ನುವಂಥದ್ದು ಮೊನ್ನೆ ಏನ್ ನೋಡಿದಿರ ಸೇಮ್ ಅದೇ ರಿಸಲ್ಟೇ ಇರುತ್ತೆ. ಸೊ ಸಿಂಪಲ್ ಆಗಿ ಹೇಳ್ತೀನಿ, ಏನಕ್ಕೆ ತಾತ್ಕಾಲಿಕ ಕೊಟ್ಟಿದ್ದಾರೆ, ಏನಕ್ಕೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅಂತಂದ್ರೆ ತಾತ್ಕಾಲಿಕ ಫಲಿತಾಂಶ ಬಂದಿದ್ದ ಆದ್ಮೇಲೆ 13ನೇ ತಾರೀಕು ನಮಗೆ ಬಂತು, 14ನೇ ತಾರೀಕು ಟೈಮ್ ಅನ್ನ ಕೊಟ್ಟಿದ್ರು. ಈಗ ಈ ಒಂದು ಕಟ್ ಆಫ್ ಸಹ ಕೊಟ್ಟಿದ್ದಾರೆ. ಕಟ್ ಆಫ್ ನೋಡ್ಕೊಂಡು ನಾನು ಆಪ್ಷನ್ ಎಂಟ್ರಿ ಕರೆಕ್ಟ್ ಆಗಿ ಮಾಡಿದೀನಿ, ಆದ್ರೂ ನನಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಯಾರಾದ್ರೂ ಸ್ಟೂಡೆಂಟ್ಸಿಗೆ ಅನ್ಸಿದ್ರೆ ಅವ್ರು ಬಂದ್ಬಿಟ್ಟು KE ಅವ್ರಿಗೆ ಮೇಲ್ ಮಾಡ್ಬೋದಿತ್ತು. ನೆನ್ನೆ ಟೈಮ್ ಅನ್ನ ಕೊಟ್ಟಿದ್ರು, ಅದನ್ನು ವಿಡಿಯೋದಲ್ಲಿ ಮಾಡಿ ತಿಳಿಸ್ಕೊಟ್ಟಿದೆ. ಸೊ ಅದನ್ನ KE ಅವರು ಚೆಕ್ ಮಾಡಿ ಇವತ್ತು ಬಂದ್ಬಿಟ್ಟು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನ ಆದ್ರೆ ಕೊಡ್ತಾರೆ. ಓಕೆನಾ? ಸೊ ಇದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಕುರಿತು ಇರುವಂತದ್ದು. ನೆಕ್ಸ್ಟ್ ಏನು, ನೆಕ್ಸ್ಟ್ ಪ್ರೊಸೀಜರ್ ಏನು ನೋಡಿ. ಒಂದ್ಸಲಿ ನಿಮ್ಗೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದ್ದ ಆದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಮೊದಲ ಸುತ್ತಿನ ಅಂತಿಮ ಸೀಟು ಹಂಚಿಕೆ ಕಟ್ ಆಫ್ ಅಂತ ಹೇಳಿ ಕೊಡ್ತಾರೆ. ಸೇಮ್ ಇದೇ ರೀತಿಯಲ್ಲಿ ಫೈನಲ್ ಅಲಾಟ್ಮೆಂಟ್ ಗೆ ಕಟ್ ಆಫ್ ಅನ್ನ ಕೊಡುವಂತದ್ದು. ಎಲ್ಲಾ ತರದ ಕೋರ್ಸಸ್ ಗಳಿಗೆ ನೀವು ಒಂದೊಂದಾಗಿ ಯಾವ್ದು ಬೇಕೋ ಅದನ್ನ ಚೆಕ್ ಮಾಡ್ಕೋಬಹುದು. ಅದಾದ್ಮೇಲೆ ನೆಕ್ಸ್ಟ್ ಒಂದು ಸ್ಕೆಡ್ಯೂಲ್ ಅನ್ನ ಕೊಡ್ತಾರೆ. ಆ ಒಂದು ಸ್ಕೆಡ್ಯೂಲ್ ಅಲ್ಲಿ ಬಂದ್ಬಿಟ್ಟು ಮೊದಲಿಗೆ ನೀವು ಚಾಯ್ಸ್ ಎಂಟ್ರಿಯನ್ನ ಮಾಡಬೇಕಾಗುತ್ತೆ. ಸೊ ಚಾಯ್ಸ್ ಎಂಟ್ರಿ ಯಾರು ಮಾಡಬೇಕು, ಯಾರಿಗೆಲ್ಲ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೋ ಇಂತಹ ಸ್ಟೂಡೆಂಟ್ಸ್ ಕಂಪಲ್ಸರಿಯಾಗಿ ಚಾಯ್ಸ್ ಎಂಟ್ರಿಯನ್ನ ಮಾಡಲೇಬೇಕಾಗುತ್ತೆ. ಸೊ ಇದು ಚಾಯ್ಸ್ ಎಂಟ್ರಿ ಇರುತ್ತೆ. ಚಾಯ್ಸ್ ಎಂಟ್ರಿ ಆಗಿದ್ದಾದ್ಮೇಲೆ ನೆಕ್ಸ್ಟ್ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಟೈಮ್ ಅನ್ನ ಕೊಟ್ಟಿರ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಕಾಲೇಜ್ಗೆ ಡಾಕ್ಯುಮೆಂಟ್ಸ್ ಅನ್ನ ರಿಪೋರ್ಟ್ ಮಾಡೋದಕ್ಕೆ ಟೈಮ್ ಅನ್ನ ಕೊಟ್ಟಿರ್ತಾರೆ. ಸೊ ನೋಡಿ, ಯಾರು ಫೀಸ್ ಪೇ ಮಾಡಬೇಕು, ಯಾರು ಡಾಕ್ಯುಮೆಂಟ್ಸ್ ಅನ್ನ ರಿಪೋರ್ಟ್ ಮಾಡಬೇಕು, ಯಾರು ಅಡ್ಮಿಷನ್ ಆರ್ಡರ್ ನ ಡೌನ್ಲೋಡ್ ಮಾಡ್ಕೋಬೇಕು, ಯಾವ ಚಾಯ್ಸ್ ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ ನೀಟಾಗಿ ನಾನು ನಿಮ್ಗೆ ಒಂದು ವರ್ಕ್ ಶೀಟ್ ಮುಖಾಂತರ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ಒಂದ್ಸಲಿ ಹೋಗಿ ನೋಡಿ. ವಿಡಿಯೋ ಲಿಂಕ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನಿಮ್ಗೆ ಒಂದ್ಸಲಿ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ವೇಳಾಪಟ್ಟಿಗಳು ಅಂತ ಏನಿದೆ, ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಒಂದು ವೇಳಾಪಟ್ಟಿ ಸಿಗುತ್ತೆ. ಆ ವೇಳಾಪಟ್ಟಿಯಲ್ಲಿ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಎಷ್ಟು ದಿನ ಕಾಲಾವಕಾಶ ಕೊಟ್ಟಿದ್ದಾರೆ, ಅಂಡ್ ಜೊತೆಗೆ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಎಷ್ಟು ದಿನ ಕಾಲಾವಕಾಶ ಕೊಟ್ಟಿದ್ದಾರೆ, ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಯಾವಾಗಿಂದ ಯಾವಾಗ ಮಾಡ್ಕೋಬೇಕು, ಕಾಲೇಜ್ಗೆ ಡಾಕ್ಯುಮೆಂಟ್ಸ್ ನ ಯಾವಾಗ ರಿಪೋರ್ಟ್ ಮಾಡಬೇಕು ಏನು ಅಂತ ಹೇಳಿ ಕಂಪ್ಲೀಟ್ ಆಗಿ ಆದ್ರೆ ಒಂದು ಸ್ಕೆಡ್ಯೂಲ್ ಬರುತ್ತೆ. ಆ ಸ್ಕೆಡ್ಯೂಲ್ ಬಂದಿದ್ದ ಆದ್ಮೇಲೆ ನಾನು ಪ್ರತಿಯೊಂದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ಮತ್ತೊಂದ್ಸಲಿ ಚಾಯ್ಸ್ ಎಂಟ್ರಿ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಫೀಸ್ ಪೇಮೆಂಟ್ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಅಡ್ಮಿಷನ್ ಆರ್ಡರ್ ಯಾರೆಲ್ಲ ಡೌನ್ಲೋಡ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಅಂಡ್ ಹಾಗೇನು ಡಾಕ್ಯುಮೆಂಟ್ಸ್ ಕಾಲೇಜ್ಗೆ ಸಬ್ಮಿಟ್ ಮಾಡುವಾಗ ಏನೆಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕು ಏನು ಅಂತ ಹೇಳಿ ಕಂಪ್ಲೀಟ್ ಅಪ್ಡೇಟ್ಸ್ ಆದ್ರೆ ನಿಮ್ಗೆ ಸಿಗ್ತಾ ಇರುತ್ತೆ. ಪ್ರತಿನಿತ್ಯನೂ ಇನ್ನ ಎಲ್ಲ ತರದ ಅಪ್ಡೇಟ್ಸ್ ನಾನು ನಿಮ್ಗೆ ಕೊಡ್ತಾ ಇರ್ತೀನಿ. ಪ್ರತಿಯೊಬ್ಬರೂ ಸಹ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಇದ್ರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಆದ್ರೆ ಮಾಡ್ತೀನಿ.